ಈಗ ಈಗ ನನ್ನ ಕಳ್ಕೊಂಡಿದ್ದಕ್ಕೂ ಕೂಡ ಬಿಗ್ ಬಾಸ್ ಅವ್ರಿಗೆ ಬೇಜಾರಿದೆ, ಉಳಿಸ್ಕೊಬೇಕಾಗಿತ್ತು. ಬಟ್ ಉಳಿಸ್ಕೊಂಬಾರ್ದು ಅನ್ನೋದಕ್ಕೂ ಕಾರಣಗಳಿದೆ ಅಲ್ಲಿ. ಬಟ್ ಅದನ್ನ ನಾವು ಕಳ್ಸಿದ್ದಕ್ಕೂ ಕೂಡ ಜಸ್ಟಿಫೈ ಮಾಡಿಕೊಂಡು ಒಂದು ಅಲ್ಲೆಲ್ಲೋ ಒಂದ್ ಕಡೆ ಒಂದು ಒಂದು ಎಸ್ ಜಗದೀಶ್ ಇದಾರೆ ಅಂತ ತೋರಿಸ್ಕೊಳ್ಲಿಕ್ಕೆ ಅಲ್ಲೊಂದು ಹೊಗಳಿಕೆ ಅದೆಲ್ಲ ಬಂತು. ಅದು ನೈಜವಾದಂಥದ್ದು ಸರ್. ಆ ಥರ ಒಂದು ಇಲ್ವಲ್ಲ ಸರ್, ಇಲ್ಲಿ ಇಲ್ವಾ ಸರ್? ಒಬ್ಬನ ಮೇಲೆ 18 ಜನ ಬೀಳ್ತಾರೆ ಅಂತಂದ್ರೆ ಎಲ್ಲಿ ನೋಡಕ್ಕಾಗತ್ತೆ? ಗಿಲ್ಲಿ ಮೇಲೆ ಬಿದ್ದಿರ್ತಾನ, ಗಿಲ್ಲಿ ಮಲ್ಕೊಂಡ್ಬಿಡ್ತಾನೆ ಅಲ್ಲಿ. ಅಶ್ವಿನಿನ ಓಲೈಸುವಂತ ಕೆಲಸದಲ್ಲಿ ಜಾನ್ವಿನ ಕಿಕ್ಔಟ್ ಮಾಡೋರು ಅಂತ ಅನ್ನಿಸ್ತದೆ ಸರ್. ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್. ಐ ಥಿಂಕ್ ತಪ್ಪಿರ್ಬೋದು. ಬಟ್ ಜಾಸ್ತಿ ಬಕೆಟ್ ಹಿಡಿತಾ ಇದಾರ ಅಶ್ವಿನಿನ ಉಳಿಸ್ಕೊಳಕ್ಕೋಸ್ಕರ ಬೇರೆಯವ್ರನ್ನ ಕಿಕ್ಔಟ್ ಮಾಡ್ತಾ ಇದಾರ. ಐ ಥಿಂಕ್ ಇರೋದ್ರಲ್ಲಿ ಜಾನ್ವಿ ಪರ್ಫಾರ್ಮ್ ಮಾಡ್ತಾ ಇದ್ಲು. ಏನೋ ಅಂತ ಹೊರಗಡೆ ಕಳಿಸ್ಬೇಕಾದಂತ ಕ್ಯಾಂಡಿಡೇಟ್ ಅಂತೂ ನನಗಂತ ಅನಿಸ್ಲಿಲ್ಲ. ಐ ಡೋಂಟ್ ನೋ, ಕುಡ್ ಬಿ ರಾಜಕೀಯ ಅಲ್ದು ಸರ್, ಹೇಳಲಿಕ್ಕೆ ಆಗಲ್ಲ. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ, ಎಲ್ಲ ಆರ್ಗ್ಯಾನಿಕ್. ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ, ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ, ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರಾ.